ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನು ಒಳ್ಳೆಯವನಾಗಿದ್ದಾನೆ. ಹೌದು ಪ್ರಿಯರೇ, ನಾವು ಮನಸ್ಸಿನಿಂದ ನಡೆಸಲ್ಪಡೋದಕ್ಕಾಗಿ ಕರೆಯಲ್ಪಟ್ಟವರಲ್ಲ, ಆತ್ಮದಿಂದ ಪಡೋದಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ ಎಂಬುದಾಗಿ ಕಳೆದ ದಿನದಲ್ಲಿ ನಾವು ಧ್ಯಾನಿಸಿದ್ದೇವೆ ಪ್ರಿಯರೇ. ಹೌದು, ಮನಸ್ಸಿನಿಂದ ನಡೆಸಲ್ಪಡುವಂಥ ಪ್ರತಿ ಮಕ್ಕಳು ಹೇಗಿರ್ತಾರೆ ಅಂದರೆ, ಇನ್ನು ಚಿಕ್ಕ ಮಕ್ಕಳ ಹಾಗೆ ಇರ್ತಾರೆ. ಈಗ ನೋಡ್ರಿ, ನಮ್ಮ ಕುಟುಂಬದಲ್ಲಿ ಒಂದು ಮಗು ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆ ಮಗು ಬೆಳವಣಿಗೆ ಆಗದೆ ಹೋದರೆ ಯಾವ ತಂದೆ ತಾಯಿ ತಾನೇ ಇಷ್ಟ ಆಗುತ್ತೆ ಅಲ್ವಾ? ನೀವೇ ಯೋಚಿಸಿ ನೋಡ್ರಿ, ನಿಮ್ಮ ಮಗು ಹುಟ್ಟಿದಾಗಿಂದ 5 ವರ್ಷ ಆದ್ರೂ ಅದೇ ಥರ ಇದ್ದರೆ ನೀವು ಇಷ್ಟಪಡ್ತೀರಾ? ಇಷ್ಟಪಡೋದಿಲ್ಲ. ಪ್ರತಿ ತಂದೆ ತಾಯಿಗೆ ತನ್ನ ಮಕ್ಕಳು ಬೆಳವಣಿಗೆ ಆಗುವಂಥದ್ದು ಬಹಳ ಇಷ್ಟಪಡ್ತಾರೆ. ಆ ಬೆಳವಣಿಗೆಯಲ್ಲಿ ಸಂತೋಷ ಪಡುವಂಥರಾಗಿದ್ದಾರೆ. ಅದೇ ಪ್ರಕಾರವಾಗಿ ನಮ್ಮ ಪರಲೋಕ ತಂದೆಯು ಹಾಗೆಯೇ ನೀವು ಆತ್ಮದಲ್ಲಿ ಬೆಳೆಯುವಂಥದ್ದನ್ನು ತಂದೆಯಾದ ದೇವರು ಇಷ್ಟಪಡುವಾತನಾಗಿದ್ದಾನೆ. ನೀವು ಆತ್ಮದಲ್ಲೇ ಅಭಿವೃದ್ಧಿ ಹೊಂದಿದರೆ, ಆತ್ಮದಲ್ಲಿ ನೀವು ಬೆಳವಣಿಗೆ ಹೊಂದಿದವರಾಗಿದ್ದರೆ ಕರ್ತನು ಅಧಿಕವಾಗಿ ಸಂತೋಷ ಪಡುವಾತನಾಗಿದ್ದಾನೆ ಪ್ರೇರೆ. ಇವತ್ತು ನಾವು ತಂದೆಯಾದ ದೇವರನ್ನ ನಾವು ಸಂತೋಷಪಡಿಸ್ಲಿಕ್ಕೋಸ್ಕರವಾಗಿ ನಾವು ಆತ್ಮದಲ್ಲಿ ಬೆಳೆಯುವಂಥವರಾಗಿರಬೇಕು. ಪ್ರತಿದಿನ ಕರ್ತನ ಸಮ್ಮುಖಕ್ಕೆ ಬರಬೇಕು, ಪ್ರಾರ್ಥಿಸಬೇಕು, ಆತನಿಗೆ ಸ್ತುತಿಯನ್ನು ನಾವು ಸಮರ್ಪಿಸುವಂಥವರಾಗಿರಬೇಕು ಪ್ರೇರೆ. ಕನಿಷ್ಠ ಒಂದು ದಿನಕ್ಕೆ ದೇವರು ನಮಗೆ ಕೊಟ್ಟಂಥ ಸಮಯ ಒಂದು 5 ನಿಮಿಷ ಆಗಿರ್ಬೋದು, 10 ನಿಮಿಷ ಆಗಿರ್ಬೋದು. ನಾವು ದೇವರ ಸಮ್ಮುಖಕ್ಕೆ ಬರುವಾಗ ಖಂಡಿತವಾಗ್ಲೂ ಆ ಒಂದು ಸಮಯವನ್ನು ದೇವರು ಪವರ್ಫುಲ್ಲಾಗಿ ಮಾರ್ಪಡಿಸುವಾತನಾಗಿದ್ದಾನೆ. ಆ ಸಮಯ ಒಂದು ಶಕ್ತಿಯುತವಾಗಿರುತ್ತೆ. ಕರ್ತನೊಟ್ಟಿಗೆ ನೀನು ಮಾತನಾಡುವಾಗ, ಪ್ರತಿದಿನ ಆತನನ್ನು ಸಂಧಿಸುವಾಗ, ಪ್ರತಿದಿನ ಆತನ ಸಮ್ಮುಖಕ್ಕೆ ನೀನು ಒಂದು ಡೈಲಿ ಕಸ್ಟಮರ್ ಆಗಿರುವಾಗ ಕರ್ತನಾದ ದೇವರು ನಿನ್ನ ಅಧಿಕವಾದಂಥ ಆಶೀರ್ವಾದದಲ್ಲಿ ನಡೆಸುವಾತನಾಗಿದ್ದಾನೆ. ನೀನು ಮನಸ್ಸಿನಿಂದ ನಡೆಸಲ್ಪಡುವಂಥವ್ರು ಯಾವತ್ತೋ ಒಂದು ದಿನ ಮಾತ್ರನೇ ಅವ್ರು ಏನು ಮಾಡ್ತಾರೆ ಅಂತಂದರೆ ದೇವರನ್ನು ಹುಡುಕ್ತಾರೆ. ಕಷ್ಟಗಳು ಬರುವಾಗ ಅಲ್ವಾ, ಮದುವೆ ಕಾರ್ಯಕ್ರಮಗಳು ನಡೆಯುವಾಗ, ನಾಮಕರಣ ನಡೆಯುವಾಗ, ಇಲ್ಲ ಮರಣ ಸಂಭವಿಸುವಾಗ, ಆಗ ಮಾತ್ರನೇ ಅವರಿಗೆ ಏನಂತಂದರೆ ಆಲಯ ಕಾಣಿಸಿಕೊಳ್ಳಲ್ಪಡುತ್ತೆ. ಇಲ್ಲ ಏನಾದರೂ ಅನಾರೋಗ್ಯ ಬರುವಾಗ ಆಗ ಮಾತ್ರನೇ ಅವ್ರಿಗೆ ಏನಂತಂದರೆ ದೇವರ ಸಮ್ಮುಖ ಅನ್ನೋಂಥದ್ದು ಗೊತ್ತಾಗುತ್ತೆ. ಆದರೆ ನಮಗೆ ಆತ್ಮದಲ್ಲಿ ಬೆಳೆಯುವಂಥವ್ರು ಹಾಗಲ್ಲ. ಎಲ್ಲ ಸಮಯದಲ್ಲಿಯೂ ಅಲ್ವಾ, ಎಲ್ಲ ಸಮಯದಲ್ಲೂ ನಾವು ದೇವರನ್ನು ಏನು ಮಾಡ್ತೇವೆ ಅಂತಂದರೆ ಹುಡುಕುವಂಥರಾಗಿರೋದು. ಪ್ರತಿದಿನ ಹುಡುಕಬೇಕು, ಆ ಥರ ಸಮ್ಮುಖವನ್ನು ನಾವು ಹುಡುಕುವಂಥರಾಗಿ ಇರಬೇಕು ಪ್ರಿಯರೇ. ಅದಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಓಕೆ, ಇವತ್ತಿನ ಧ್ಯಾನದಲ್ಲಿ ನಾವು ನೋಡ್ತೇವೆ, ನಾವು ಭೂಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಿಗಾಗಿ ನಾವು ಕರೆಯಲ್ಪಟ್ಟವರು ನಾವು ಅಲ್ಲ. ಕೊಲಸ್ಯ 3:3 ನಾವು ನೋಡ್ತೇವೆ, ನೀವು ಮೇಲೆ ಇರುವಂಥ ವಿಷಯಗಳನ್ನು ಏನು ಮಾಡ್ರಿ ಅಂತಂದರೆ ನೀವು ಹುಡುಕಿರಿ ಎಂಬುದಾಗಿ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮೇಲಿರುವಂಥವುಗಳ ಮೇಲೆ ನೀವು ಮನಸ್ಸನ್ನು ಇಡಿರಿ ಎಂಬುದಾಗಿ. ಹೌದು ಪ್ರಿಯರೇ, ಕೊಲಸ್ಯದಲ್ಲಿ ಹೇಳಿರೋ ಪ್ರಕಾರವಾಗಿ ನಾವು ಮೇಲೆ ಇರುವಂಥವುಗಳ ಮೇಲೆ ಮನಸ್ಸಿಡಬೇಕು. ಹಾಗಾದರೆ ನಾವು ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ತೇವೆ, ಆದರೆ ಭೂಲೋಕ ಸಂಬಂಧಪಟ್ಟದ್ದನ್ನು ಯಾರು ಮಾಡ್ತಾರೆ ಅಂತ ನೋಡುವಾಗ ಅದಕ್ಕೂ ದೇವರ ವಾಕ್ಯ ಇದೆ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಡು. ಹಲ್ಲೆಲೂಯಾ. ಇವತ್ತು ನಿನಗೇನು ಸಾಲದ ಹೊರೆ ಇದೆಯೋ, ಇಲ್ಲ ಕಷ್ಟ ಇದೆಯೋ, ಕಣ್ಣೀರಿದೆಯೋ, ಇಲ್ಲ ನಿನ್ನ ಮಕ್ಕಳ ಕುರಿತಾಗಿ ಚಿಂತಿಸ್ತಾ ಇದೆಯೋ, ಇಲ್ಲ ನಿನ್ನ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಇರುವಂಥ ಒಂದು ಕಠಿಣವಾದಂಥ ಪರಿಸ್ಥಿತಿಗಳು ನೀನು ಹಾದು ಹೋಗ್ತಾ ಇರ್ಬೋದು, ಅದರ ಕುರಿತಾಗಿ ಚಿಂತೆ ಇರ್ಬೋದು, ಯಾವುದೇ ಇರ್ಬೋದು, ಮದುವೆ ಕಾರ್ಯವಿರ್ಬೋದು, ಯಾವುದರ ಕುರಿತಾಗಿ ನೀನು ಚಿಂತಿಸ್ತಾ ಇದೆಯೋ ಅದರ ಕರ್ತನೆ ಹೇಳ್ತಾನೆ, ನೀನು ಭೂ ಸಂಬಂಧ ವಿಷಯಗಳಲ್ಲಿ ಚಿಂತೆ ಮಾಡಲಿಕ್ಕಾಗಿ ಕರೆಯಲ್ಪಟ್ಟವಳಲ್ಲ. ನೀನು ಕರೆಯಲ್ಪಟ್ಟಿರುವಂಥದ್ದು ಮೇಲಿರುವಂಥವುಗಳನ್ನು ನೋಡಲಿಕ್ಕಾಗಿ ನೀನು ಕರೆಯಲ್ಪಟ್ಟಿದ್ದೀಯ. ಹಲ್ಲೆಲೂಯಾ. ನೀವು ಯಾವಾಗಲೂ ಕಣ್ಣೆತ್ತಿ ನೀವು ಎಲ್ಲಿ ನೋಡಬೇಕಂತೆ? ಕರ್ತನ ಕಡೆಗೆ ನೀವು ನೋಡಬೇಕು. ಹಲ್ಲೆಲೂಯಾ. ಕರ್ತನನ್ನು ನೋಡಲಿಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಾಗಿದ್ದೀರ. ಪ್ರತಿದಿನ ನೀವು ದೇವರನ್ನೇ ನೀವು ನೋಡಲಿಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರ. ಯಾಕೆಂತಂದರೆ ನೀವು ನೋಡುವಾಗ ನೀವು ಪ್ರಕಾಶ ಹೊಂದುತ್ತಲೇ ಇರ್ತೀರ ಪ್ರಿಯರೇ. ಆಮೇಲೆ ಅದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಾ ಪ್ರಿಯರೇ. ನಾವು ಎಫೆಸ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 2:7ನೇ ವಚನದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಆಮೇಲೆ ನಮ್ಮನ್ನು ಕರ್ತನ ಏನು ಮಾಡಿದ್ದಾನೆ? ಪರಲೋಕದಲ್ಲಿ ಆತನೊಂದಿಗೆ ಕೂರಿಸಿದ್ದಾನೆ ಅಂತ. ಹಲ್ಲೆಲೂಯಾ. ನಾವೆಲ್ಲಿ ಕುಳಿತುಕೊಂಡಿದ್ದೇವೆ? ಪರಲೋಕದಲ್ಲಿ ಆತನೊಟ್ಟಿಗೆ ಕುಳಿತುಕೊಂಡಿದ್ದೇವೆ. ಆಮೇಲೆ ನಾವು ಭೂಮಿಯಲ್ಲಿದ್ದರೂ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರು ಅಲ್ಲ. ಹಲ್ಲೆಲೂಯಾ. ನಾವೆಲ್ಲಿ ಕುಳಿತುಕೊಂಡಿದ್ದೇವೆ? ಪರಲೋಕದಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಹೇಳ್ರಿ, ನಾನು ಈ ಭೂಮಿ ಮೇಲೆ ಇದ್ದರೂ ನಾನು ಈ ಭೂಮಿಗೆ ಸಂಬಂಧಪಟ್ಟವನಲ್ಲ. ನನ್ನನ್ನು ದೇವರು ಎಲ್ಲಿ ಕೂರಿಸಿದ್ದಾನೆ? ನನ್ನನ್ನು ಪರಲೋಕದಲ್ಲಿ ಆತನೇನು ಮಾಡಿದ್ದಾನೆ? ಆತನೊಂದಿಗೆ ಕೂರಿಸಿದ್ದಾನೆ. ಹಲ್ಲೆಲೂಯಾ. ನಾವು ಪರಲೋಕದಲ್ಲಿ ಕುಳಿತುಕೊಂಡಿದ್ದೇವೆ. ಅದು ನಮಗೆ ಮೈಂಡಿಗೆ
ಬರಬೇಕು. ಆತ್ಮದಲ್ಲಿ ಬಾಳುವಂಥ ವ್ಯಕ್ತಿ ಎಲ್ಲಿದ್ದಾನೆ ಅಂತಂದರೆ ಭೂಲೋಕದಲ್ಲೇ ಇರ್ಬೋದು. ಎಲ್ಲ ಪಾತ್ರೆಗಳು ಇವತ್ತು ಎಲ್ಲ ಮನುಷ್ಯರು ಹೇಗಿದ್ದಾರೋ ಅದೇ ಪ್ರಕಾರವಾಗಿ ನಾವು ಇರ್ಬೋದು. ಎಲ್ಲ ಪಾತ್ರೆಗಳು ಒಂದೇ ಥರ ಇರುತ್ತೆ, ಆದರೆ ನಾವು ವಿಶೇಷವಾದವರು. ಯಾಕಂತಂದರೆ ನಾವು ಭೂಲೋಕದಲ್ಲಿದ್ದರೂ ಭೂಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನಾವು ಪರಲೋಕದಲ್ಲಿ ನಾವು ಇದ್ದೇವೆ. ಆಮೇಲೆ ಹಲ್ಲೆಲೂಯ. ಓಕೆ, ನಾವು ಪರಲೋಕದಲ್ಲಿ ಇರುವಾಗ, ಈಗ ನಾವು ಪರಲೋಕದಲ್ಲಿ ಕುಳಿತುಕೊಂಡಿದ್ದೇವೆ. ಕಾಲು ಎಲ್ಲಿರುತ್ತೆ? ಭೂಲೋಕದಲ್ಲಿ ಇದೆ. ಹಲ್ಲೆಲೂಯ. ಈಗ ಶರೀರ ಎಲ್ಲಿದೆ? ಶರೀರ ಸಂಪೂರ್ಣ ಎಲ್ಲಿದೆ? ಪರಲೋಕದಲ್ಲಿ ಕುಳಿತುಕೊಂಡಿದ್ದೆ. ಹಲ್ಲೆಲೂಯ. ಈಗ ಸಂಪೂರ್ಣವಾಗಿ ನಾನು ಎಲ್ಲಿ ಕುಳಿತುಕೊಂಡಿದ್ದೇನೆ ಅಂದರೆ ಪರಲೋಕದಲ್ಲಿ ಕುಳಿತುಕೊಂಡಿದ್ದೇನೆ. ಆಮೇಲೆ ಹೇಳ್ರಿ ಹಲ್ಲೆಲೂಯ. ಹಾಗಾದರೆ ನಾವು ಅಲ್ಲಿ ಕುಳಿತುಕೊಂಡಿದ್ದೇವೆ. ಹಾಗಾದರೆ ಕರ್ತನು ಯಾಕೆ ನಮ್ಮನ್ನು ಪರಲೋಕದಲ್ಲಿ ಕೂರಿಸಿದ್ದಾನೆ? ಯಾಕೆ ನಮಗೆ ಅಲ್ಲ ಪರಲೋಕದಲ್ಲಿ ಕೂರುವಂಥ ಒಂದು ಸ್ಥಾನವನ್ನು ನಮಗೆ ಯಾಕೆ ಕೊಟ್ಟಿದ್ದಾನೆ ಅಂತಂದರೆ ನನ್ನ ಮಕ್ಕಳು ಯಾವಾಗಲೂ ಉನ್ನತವಾಗಿರಬೇಕು ಎಂಬುದಾಗಿ. ಹಲ್ಲೆಲೂಯ. ಯಾರು ಆತ್ಮನಿಂದ ನಡೆಸಿಕೊಳ್ಳಲ್ಪಡ್ತಾರೋ ಅವರು ಯಾವಾಗಲೂ ಉನ್ನತವಾಗಿಯೇ ಇರುವಂಥವರಾಗಿರ್ತಾರೆ. ಹಲ್ಲೆಲೂಯ. ನಾವು ರೋಮ 8ನೇ ಅಧ್ಯಾಯ 14ರಲ್ಲಿ ನೋಡಿದ್ದೇವೆ, ಯಾರೆಲ್ಲ ಆತನ ಆತ್ಮನಿಂದ ನಡೆಸಿಕೊಳ್ಳಲ್ಪಡ್ತಾರೋ ಅವರು ದೇವರ ಮಕ್ಕಳಾಗಿದ್ದಾರೆ. ಹೌದು ಪ್ರಿಯರೇ, ದೇವರು ಎಲ್ಲಿದ್ದಾನೆ? ಅದನ್ನು ಪರಲೋಕದಲ್ಲಿದ್ದಾನೆ ಅಲ್ವಾ? ಆತನ ಮಕ್ಕಳು ಎಲ್ಲಿರಬೇಕು? ಮಕ್ಕಳು ಆತನೊಟ್ಟಿಗೆ ಇರಬೇಕು. ಹಲ್ಲೆಲೂಯ. ನೀವೆಲ್ಲಿದ್ದೀರಾ ಅಲ್ಲೇ ತಾನೇ ನಿಮ್ಮ ಮಕ್ಕಳನ್ನ ಇರಿಸ್ಕೊಳ್ತೀರಾ. ಅದೇ ಪ್ರಕಾರವಾಗಿ ತಂದೆಯಾದ ದೇವರು ನಮ್ಮನ್ನು ಎಲ್ಲಿಟ್ಟಿದ್ದಾನೆ ಅಂದರೆ ಆತನು ಉನ್ನತ ಸ್ಥಾನದಲ್ಲಿ ಪರಲೋಕದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ ಪ್ರೇರೆ. ಆಮೇಲೆ ಹೇಳ್ರಿ ಹಲ್ಲೆಲೂಯ. ನಿನ್ನ ಸ್ಥಾನ ನೀನು ಯಾವಾಗಲೂ ನೀನು ತಿಳ್ಕೊಳ್ಬೇಕು. ಭೂಲೋಕದಲ್ಲಿದ್ದರೂ ನಿನ್ನ ಸ್ಥಾನ ಇದಲ್ಲ ನಿನ್ನ ಸ್ಥಾನ. ಅನ್ಯರ ಹಾಗೆ ನೀನು ಅಂದ್ಕೊಳ್ಬೇಡ, ನಾನು ಭೂಲೋಕಕ್ಕೆ ಸಂಬಂಧಪಟ್ಟವನೆಂಬುದಾಗಿ. ನೀನು ಭೂಲೋಕಕ್ಕೆ ಸಂಬಂಧಪಟ್ಟವನಲ್ಲ. ನೀನು ಎಲ್ಲಿಗೆ ಸಂಬಂಧಪಟ್ಟವನಾಗಿದೆಯಾ? ನೀನು ಪರಲೋಕಕ್ಕೆ ಸಂಬಂಧಪಟ್ಟವನಾಗಿದೆಯಾ? ನಿನ್ನ ಸ್ಥಾನ ಪರಲೋಕದಲ್ಲಿದೆ. ಹಲ್ಲೆಲೂಯ. ಹಾಗಾದರೆ ನೀನೇನು ಮಾಡಬೇಕು ಅಂತಂದರೆ ನಿನ್ನ ಸ್ಥಾನವನ್ನು ನೀನು ಕಂಡುಕೊಳ್ಬೇಕು. ಹಲ್ಲೆಲೂಯ. ಕರ್ತನು ನಿನ್ನನ್ನು ಉನ್ನತದಲ್ಲಿ ಇಟ್ಟಿದ್ದಾನೆ. ಆಮೇಲೆ ಹೇಳ್ರಿ ಹಲ್ಲೆಲೂಯ. ಅದಕ್ಕೆ ನಾವು ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 15ರಲ್ಲಿ ನಾವು ನೋಡ್ತೇವೆ, ಕರ್ತನಾದ ದೇವರು ಹೇಳ್ತಾನೆ, ನಾನು ಏನಾಗಿದ್ದೇನೆ? ನಿಜವಾದಂಥ ದ್ರಾಕ್ಷಿ ಬಳ್ಳಿ. ಹಲ್ಲೆಲೂಯ. ನೀವೇನಾಗಿದ್ದೀರಾ? ಕೊಂಬೆಗಳಾಗಿದ್ದೀರಾ. ಆಮೇಲೆ ಹೇಳ್ರಿ ನೀವು ಯಾರಂತೆ? ಆತನ ಕೊಂಬೆಗಳಾಗಿದ್ದೀರಾ. ಇಲ್ಲಿ ನೋಡ್ರಿ, ದ್ರಾಕ್ಷಿ ಬಳ್ಳಿಯಲ್ಲಿದೆ, ಭೂಮಿಯಲ್ಲಿದೆ. ಕೊಂಬೆ ಎಲ್ಲಿದೆ? ಕೊಂಬೆ ಎಲ್ಲಿರುತ್ತೆ ಹೇಳ್ರಿ? ಕೊಂಬೆ ಎಲ್ಲಿರುತ್ತೆ? ಕೊಂಬೆ ಯಾವತ್ತೂ ಮೇಲೆ ಇರುತ್ತೆ ಅಲ್ವಾ? ಕೆಳಗಿರುತ್ತೆ ಕೊಂಬೆ. ನೀವು ನೋಡಿರುವಂಥ ಕೊಂಬೆ ಕೆಳಗಿರ್ಬೋದು, ಆದರೆ ನಾವು ನೋಡಿರೋ ಕೊಂಬೆ ಮೇಲೆ ಇರುತ್ತೆ. ಹಲ್ಲೆಲೂಯ. ದ್ರಾಕ್ಷಿ ಹಣ್ಣು ಎಲ್ಲಿ ಬಿಡುತ್ತೆ? ಮೇಲೆ ಬಿಡುವಂಥದ್ದಾಗಿ. ಹಲ್ಲೆಲೂಯ. ಅದಕ್ಕೆ ಆತನು ಹೇಳ್ತಾನೆ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಹಲ್ಲೆಲೂಯ. ನಮ್ಮನ್ನು ಉನ್ನತದಲ್ಲಿ ಇಡಲಿಕ್ಕೋಸ್ಕರವಾಗಿ ಆತನು ಭೂಲೋಕಕ್ಕೆ ಬಂದಿದ್ದಾನೆ ಪ್ರೇಮ. ಹಲ್ಲೆಲೂಯ. ಯೇಸು ಏನಾಗಿದ್ದಾನೆ ಅಂತಂದರೆ ಈ ಲೋಕಕ್ಕೆ ಆತನು ಮನುಷ್ಯನಾಗಿ ಬಂದ. ಎಲ್ಲಿ ಬಂದಿದ್ದಾನೆ? ಭೂಮಿಯಲ್ಲಿ ಬಂದ. ಹಲ್ಲೆಲೂಯ. ಅದನ್ನು ಭೂಮಿಗೆ ಬರಲಿಕ್ಕೆ ಕಾರಣ ಏನು? ಭೂಮಿಯಲ್ಲೇ ಇರಲಿಕ್ಕಾಗಿಯಾ? ಅದನ್ನು ಭೂಮಿಗೆ ಬಂದದ ಕಾರಣ ಏನಂತಂದರೆ ನೀನು ಉನ್ನತದಲ್ಲಿ ಇರಬೇಕೆಂಬುದಾಗಿ. ಆಮೇಲೆ ಹೇಳ್ರಿ ಹಲ್ಲೆಲೂಯ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಭೂಮಿಗೆ ಆತನು ಬಂದದ್ದು ನೀನು ಉನ್ನತದಲ್ಲಿ ಇರಬೇಕೆಂಬುದಾಗಿ. ಹಲ್ಲೆಲೂಯ. ಆದರೆ ನೀನೇನು ಮಾಡ್ತಿದ್ಯಾ ಅಂದರೆ ದೇವರು ಉನ್ನತದಲ್ಲಿ ಇರಬೇಕೆಂಬುದಾಗಿ ಕಲ್ವಾರಿ ಶಿಲುಬೆಗೆ ಹೋಗಿ ತನ್ನ ಪ್ರಾಣವನ್ನು ಸಮರ್ಪಿಸಿದ್ರೂ ಸರಿ, ನೀನು ಮಾತ್ರ ನಾನು ಭೂಮಿ ಬಿಟ್ಟು ಹೋಗಲ್ಲ, ಭೂಮಿಯಲ್ಲೇ ನಾನು ಇರ್ತೇನೆ, ಭೂಮಿಯಲ್ಲಿ ಏನು ಜನ ಕಷ್ಟಪಡ್ತಿದ್ದಾರೋ ಅದೇ ಕಷ್ಟ, ಅದೇ ಸಂಕಟ, ಅದೇ ವೇದನೆ ನಾನು ಇರ್ತೇನೆ ಎಂಬುದಾಗಿ ಇಲ್ಲೇ ತಿರುಗ್ತಾ ಇದೆಯಾ. ಕೋಳಿ ಹೇಗೆ ತನ್ನ ಮೇವನ್ನು ಕೆಳಗೆ ನೋಡ್ತಲೇ ಆರಿಸ್ತಾ ಇರುತ್ತೋ ಅದೇ ಥರ ನಾವು ಆರಿಸ್ತಾ ಇದ್ದೇವೆ. ಇಲ್ಲ ಪ್ರೇರೆ, ನಾವು ಹೇಗೆ ಅಂತಂದರೆ ನಾವು ಹದ್ದಿನಂತೆ ಏರಲಿಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಆಮೇಲೆ ಹೇಳ್ರಿ ಹಲ್ಲೆಲೂಯ. ನಾವು ಯಾವಾಗಲೂ ನಮ್ಮ ಉನ್ನತದಲ್ಲಿ ಆರಲಿಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ನಮ್ಮ ಸ್ಥಾನವನ್ನು ನಾವೇನು ಮಾಡಬೇಕು? ಕಂಡುಕೊಳ್ಳಬೇಕು. ಈ ಲೋಕದಲ್ಲಿ ಇದ್ದರೂ ನಮ್ಮ ಸ್ಥಾನವನ್ನು ಮಾತ್ರ ನಾವು ಯಾವತ್ತಿಗೂ ಕಳ್ಕೊಳ್ಬಾರ್ದು. ಕರ್ತನಾದ ದೇವರು ನಮ್ಮನ್ನು ಉನ್ನತದಲ್ಲಿ ಇಟ್ಟಿದ್ದಾನೆ. ಯಾಕೆ ದೇವರು ಉನ್ನತದಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಒಂದೇ ಒಂದು ಚಿಕ್ಕ ಕಥೆನ ನಾನು ನಿಮ್ಮ ನೆನಪಿಗೆ ತರ್ತೇನೆ. ಯಾಕಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ನರಿ ಏನು ಮಾಡುತ್ತೆ ಅಂತಂದರೆ ಅದಕ್ಕೆ ಬಹಳ ಹಸಿವಾಗುತ್ತೆ. ತುಂಬ ದಿನ ಆಗಿದೆ ಅದಕ್ಕೆ ಊಟ ಮಾಡ್ದಲೇ. ಅದೇನು ಮಾಡುತ್ತೆ ಅಂತಂದರೆ ಅಲ್ಲಿ ಇಲ್ಲಿ ಅಲಿತಾ ಇದೆ. ಎಲ್ಲಿಯೂ ಸಹ ಅದಕ್ಕೆ ಆಹಾರ ಸಿಗಲಿಲ್ಲ. ದೂರದಿಂದ ನೋಡ್ತಾ ಇದೆ, ಅಲ್ಲಿ ಒಂದು ದ್ರಾಕ್ಷಿಯ ತೋಟವನ್ನು ನೋಡ್ತಾ ಇದೆ. ನೋಡುವಾಗ ಅದಕ್ಕೆ ಭಾಳ ಸಂತೋಷ ಆಯಿತು. ಬಹಳ ನಾನು ಹಸಿದಿದ್ದೇನೆ, ಈಗ ನನಗೆ ಯಾವುದಾದ್ರೂ ಊಟ ಸಿಕ್ಕಿದ್ರೆ ಸಾಕು ಎಂಬುದಾಗಿ ನೋಡುವಾಗ ಅಲ್ಲಿ ದ್ರಾಕ್ಷ ಗೊಂಚಲುಗಳು ಅದಕ್ಕೆ ಕಾಣಿಸುತ್ತೆ ಪ್ರೇರೆ.
ಆ ನರಿ ಏನು ಮಾಡುತ್ತೆ ಅಂತಂದರೆ ವೇಗವಾಗಿ ಹೋಗಿ ಆ ದ್ರಾಕ್ಷ ತೋಟದಲ್ಲಿ ನುಗ್ಗಿ ಅಲ್ಲೇನು ಮಾಡುತ್ತೆ, ಮೇಲೆ ನೋಡುತ್ತೆ. ಮೇಲೆ ನೋಡುವಾಗ ದ್ರಾಕ್ಷ ಗೊಂಚಲು ಎಲ್ಲಿದೆ? ಮೇಲೆ ಇದೆ. ಅದನ್ನು ನೋಡಿದಂಥ ನರಿ ಏನು ಮಾಡುತ್ತೆ ಅಂತಂದರೆ, ಆಹಾ, ಒಳ್ಳೆಯ ಊಟ ನನಗೆ ಸಿಕ್ಬಿಟ್ಟಿದೆ, ಹೇಗಾದರೂ ಸರಿ ನಾನು ಈ ಊಟವನ್ನು ಏನು ಮಾಡಬೇಕು, ತಿಂದುಬಿಡ್ಬೇಕು ಇವತ್ತು ಅಂತ ಹೇಳಿ ಅದೇನು ಹೇಳುತ್ತೆ ಅಂತಂದರೆ, ನೀನು ದ್ರಾಕ್ಷಿ ಗೊಂಚಲನ್ನು ನೋಡಿ ಹೇಳುತ್ತೆ, ನೀನು ಎಷ್ಟೇ ಮೇಲಿದ್ರೂ ನನ್ನ ಪ್ರಯತ್ನದಿಂದ ನಾನೇನು ಮಾಡ್ತೇನೆ ಅಂದರೆ ಒಂದೇ ಸರಿ ಬಾಯನ್ನು ಹಾಕಿ ನಾನು ಸಂಪೂರ್ಣವಾಗಿ ಏನು ಮಾಡ್ತೇನೆ ಅಂತಂದರೆ ನಾನು ತಿಂದುಬಿಡ್ತೇನೆ ಎಂಬಂಥ ಆಲೋಚನೆಯೊಟ್ಟಿಗೆ ಅದು ಹೋಗುತ್ತೆ ಪ್ರಿಯರೇ. ಹೋದಾಗ ಅಲ್ಲಿ ನೋಡುತ್ತೆ, ಬಹಳ ಎತ್ತರದಲ್ಲಿ ಏನಾಗಿದೆ ಅಂತಂದರೆ ಗೊಂಚಲಿದೆ. ದೂರದಿಂದ ನೋಡುವಾಗ ಏನಿದೆ, ಏನು ನೋಡ್ತು ಅಂತಂದರೆ ದ್ರಾಕ್ಷಿ ಬಳ್ಳಿ, ದ್ರಾಕ್ಷ ಕೊಂಬೆ, ದ್ರಾಕ್ಷಿ ಎಲ್ಲ ಅದಕ್ಕೆ ಹತ್ತಿರವಾಗಿ ಕಾಣಿಸ್ತಾ ಇದೆ. ಭಾಳ ಹತ್ತಿರದಲ್ಲಿದೆ, ಬೇಗ ತಿಂದ್ಬಿಡೋಣ ಅನ್ಕೊಂತು. ಆದರೆ ಹತ್ತಿರ ಹೋಗಿ ನೋಡಿದಾಗಲೇ ಗೊತ್ತಾಯಿತು ಅದು ಎಲ್ಲಿದೆ ಅಂತಂದರೆ ಬಹಳ ಉನ್ನತದಲ್ಲಿದೆ ಎಂಬುದಾಗಿ. ಆದರೂ ಅದು ಏನು ಮಾಡುತ್ತೆ ಅಂತಂದರೆ ಪ್ರಯತ್ನ ಮಾಡುತ್ತೆ. ಹೇಗೆ ಪ್ರಯತ್ನ ಮಾಡುತ್ತೆ ಅಂತಂದರೆ ಅದು ಜಿಗಿದು ನೋಡುತ್ತೆ. ಎಷ್ಟೋ ಸಾರಿ ಜಿಗಿದು ನೋಡುತ್ತೆ. ಒಂದೇ ಸಾರಿ ಸಿಕ್ಕಿದ್ರೆ ಪೂರ್ಣವಾಗಿ ನುಂಗಿ ಹಾಕ್ಬಿಡೋಣ ಅಂಥೇಳಿ ಅಶ್ವಿನಿಂದ ಕಾಯ್ತಾ ಅದು ಹೋಗಿ ಅದನ್ನು ದ್ರಾಕ್ಷನ ಹಣ್ಣನ್ನು ಅದು ತಿನ್ನಲಿಕ್ಕಾಗಿ ಪ್ರಯತ್ನ ಪಡ್ತಾ ಇದೆ. ಆದರೆ ಎಷ್ಟೋ ಬಾರಿ ಅದು ಪ್ರಯತ್ನ ಪಟ್ಟರು ಅದರಿಂದ ತಿನ್ನಲಿಕ್ಕೆ ಆಗಲಿಲ್ಲ ಪ್ರೇರೆ. ಆದರೆ ಇದರಿಂದ ನಮಗೇನು ಗೊತ್ತಾಗ್ತಿದೆ ಅಂತಂದರೆ ಸೈತಾನನು ಹಾಗೆ ಎಷ್ಟು ಸಾರಿ ನಮ್ಮನ್ನು ಮುಟ್ಲಿಕ್ಕೆ ಪ್ರಯತ್ನ ಪಟ್ಟರು ಸೈತಾನನು ಸೋತು ಹೋಗ್ತಾ ಇದ್ದಾನೆ. ಯಾಕೆ ಅಂತಂದರೆ ಅವನಿಗೆ ನಾವು ಎಟಕಿಸಿದ ಹಾಗೆ ಕರ್ತನಾದ ದೇವರು, ಅವನ ಕೈಗೆ ನಾವು ಎಟಕಿಸಿದ ಹಾಗೆ ಕರ್ತ ನಮ್ಮನ್ನು ಉನ್ನತದಲ್ಲಿ ಇಟ್ಟಿದ್ದಾನೆ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ದೂರದಿಂದಲೇ ನೋಡ್ತಾ ಇದ್ದಾನೆ. ಓ, ಇವರನ್ನು ನಾನು ಹೊಂಚಿ ಹಾಕ್ಬೋದು, ಇವನ್ನ ಬೇಗ ನಾನು ಬಿಡಿಸ್ಬೋದು ಎಂಬುದಾಗಿ ಹೊಂಚಿ ಹಾಕ್ತಾ ಇದ್ದಾನೆ. ಬೇಗ ನಾನೇನು ಮಾಡ್ಬೋದು, ಅವನ ಮೇಲೆ ದಾಳಿ ಮಾಡ್ಬೋದು ಅಂತ. ಆದರೆ ಅವನಿಂದ ದಾಳಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಸ್ಥಾನ ಅದು ಉನ್ನತದಲ್ಲಿದೆ ಪ್ರೇರೆ. ಆ ನರಿಕತೆಯಲ್ಲಿ ನಾವು ನೋಡ್ತೇವೆ, ಅದು ಭಾಳ ಪ್ರಯತ್ನ ಪಟ್ಟು ಲಾಸ್ಟಿಗೆ ಅದು ಹೇಳುತ್ತೆ, ಅಯ್ಯೋ ಛೀ, ಇಂಥ ಹುಳಿ ಹಣ್ಣನ್ನು ನನಗೆ ಬೇಡ ಎಂಬುದಾಗಿ. ಹಲ್ಲೆಲೂಯಾ. ಹೌದು, ಇವತ್ತು ಸೈತಾನ ಅನೇಕ ಹೋರಾಟಗಳನ್ನು ನಿಮ್ಮ ಮಧ್ಯದಲ್ಲಿ ತಂದು ಹಾಕಿರ್ಬೋದು. ಅನೇಕ ಕಣ್ಣೀರು ಕಷ್ಟಗಳಲ್ಲಿಯೂ ವೇದನೆಗಳಲ್ಲಿ ನೀವು ಇರ್ಬೋದು. ಆದರೆ ನಿಮ್ಮನ್ನು ಎಷ್ಟೋ ಸಾರಿ ಬೀಳಿಸ್ಲಿಕ್ಕೆ ನೋಡ್ತಾನೆ. ಈ ಕಷ್ಟ ತರ್ತಾ ಇದ್ದಾನೆ, ಈ ಕಣ್ಣೀರು ಬರ್ತಾ ಇದೆ, ಸಮಸ್ಯೆ ಬರ್ತಾಯಿದೆ, ಇದರಲ್ಲಾದರೂ ಇವಳು ಆತ್ಮಿಕವಾಗಿ ಬಿದ್ದೋಗ್ತಾಳ ನೋಡೋಣ ಅಂತ ಪ್ರಯತ್ನ ಪಡ್ತಿರ್ತಾನೆ. ಆದರೆ ನೀವು ಬಿದ್ದೋಗಲ್ಲ. ಯಾಕೆಂದರೆ ನೀವೆಲ್ಲಿದ್ದೀರಾ ಅಂತಂದರೆ ಕರ್ತನಾದ ದೇವರು ನಿಮ್ಮನ್ನು ಉನ್ನತದಲ್ಲಿ ಇಟ್ಟಿದ್ದಾನೆ. ಆದರೆ ಅವನೇನು ಮಾಡ್ತಾನೆ, ಬೀಳಿಸ್ಲಿಕ್ಕೆ ನೋಡ್ತಾನೆ. ಆದರೆ ನೀವು ಬೀಳೋದಿಲ್ಲ. ಪಾಪದ ಒಂದು ಪ್ರೇರೇಪಣೆಯನ್ನು ಸಹ ಅವನು ತಂದಾಕ್ತಾನೆ. ಪಾಪ ಮಾಡುವ ಹಾಗೆ ಅನೇಕ ಪ್ರೇರೇಪಣೆಗಳು ನಿಮ್ಮಲ್ಲಿ ಉಂಟಾಗ್ತಾ ಇರುತ್ತೆ. ಆದ್ರೂ ನೀವು ಬಿದ್ದೋಗೋದಿಲ್ಲ. ಯಾಕೆ? ಆವಾಗ ಅವನಿಗೆ ಸೈತಾನ ನೋಡ್ತಾನೆ, ಛೇ, ಈ ಹಣ್ಣು ಚೆನ್ನಾಗಿಲ್ಲ, ಹಲ್ಲೆಲೂಯಾ, ಇದು ಚೆನ್ನಾಗಿಲ್ಲ, ಯಾಕೆಂತಂದರೆ ಇದು ಭಾಳ ಹುಳಿಯಾಗಿದೆ ಎಂಬುದಾಗಿ ಬಿಟ್ಟು ಹೋಗ್ಬಿಡ್ತಾನೆ ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ನರಿಯ ಕಥೆಯಲ್ಲಿ ನಾವು ನೋಡಿದ್ದೇವೆಲ್ಲ, ಎಷ್ಟು ಸಾರಿ ಪ್ರಯತ್ನ ಪಟ್ಟರು ಆ ದ್ರಾಕ್ಷಿ ಹಣ್ಣನ್ನು ಕಿತ್ತು ತಿನ್ನಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದ್ರಾಕ್ಷಿ ಹಣ್ಣು ಎಲ್ಲಿದೆ? ಅದು ಮೇಲೆ ಇದೆ. ಹಲ್ಲೆಲೂಯಾ. ಬಳ್ಳಿಯಲ್ಲಿದೆ, ಕೆಳಗೆ. ಹಲ್ಲೆಲೂಯಾ. ಇವತ್ತು ಕರ್ತನ ಏನು ಮಾಡಿದ್ದಾನೆ? ನಮ್ಮನ್ನು ಮೇಲೆ ಇಟ್ಟಿದ್ದಾನೆ. ಪರಿಶುದ್ಧಾತ್ಮ ದೇವರು ಎಲ್ಲಿದ್ದಾರೆ? ಇವತ್ತು ಭೂಮಿಯ ಮೇಲೆ ಇದ್ದಾರೆ. ಯಾಕೆ ಇದ್ದಾರೆ? ಇವತ್ತು ಸೈತಾನನಿಂದ ನನ್ನನ್ನು ನಿನ್ನನ್ನು ರಕ್ಷಿಸಿ ಕಾಯಲಿಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ನಿನ್ನನ್ನು ಮೇಲೆ ಇಟ್ಟಿದ್ದಾನೆ. ಯಾಕೆ? ನಿನ್ನನ್ನು ಸೈತಾನ ಮುಟ್ಟಬಾರ್ದು ಎಂಬುದಾಗಿ. ಹಲ್ಲೆಲೂಯಾ. ಅದು ನಾವೇನು ಹೇಳ್ತಿದ್ದೀವಿ? ಅಯ್ಯೋ, ಸೈತಾನ ಬಂದ, ನನ್ನನ್ನು ಮಾಡ್ದ, ಹೀಗೆ ಮಾಡ್ದ. ಇಲ್ಲ, ನಿನ್ನ ಸ್ಥಾನವನ್ನು ಕಂಡುಹಿಡ್ಕೊ. ನಿನ್ನ ಸ್ಥಾನ ಎಲ್ಲಿದೆ ಅಂತಂದರೆ ಉನ್ನತದಲ್ಲಿದೆ ಪ್ರೇರೆ. ಹೇಳ್ರಿ, ನಾನು ಉನ್ನತದಲ್ಲಿದ್ದೇನೆ. ಯಾಕಂದರೆ ನಾನೀಗ ಪರಲೋಕದಲ್ಲಿ ನನ್ನ ತಂದೆಯಾದ ದೇವರೊಟ್ಟಿಗೆ ನಾನು ಕುಳಿತುಕೊಂಡಿದ್ದೇನೆ. ಹಲ್ಲೆಲೂಯಾ. ಆತ್ಮದಲ್ಲಿ ಬೆಳೆದಂಥ ವ್ಯಕ್ತಿ ಎಲ್ಲಿದ್ದಾನೆ ಅಂತಂದರೆ ಅವನು ಭೂಮಿಯಲ್ಲಿ ಇಲ್ಲ. ಆತ್ಮದಲ್ಲಿ ಬೆಳೆದಂಥ ವ್ಯಕ್ತಿ ಅವನು ಪರಲೋಕದಲ್ಲಿ ತಂದೆಯಾದ ದೇವರೊಟ್ಟಿಗೆ ಅವನು ಕುಳಿತುಕೊಂಡಿದ್ದಾನೆ ಪ್ರೇರೆ. ಹೌದು, ಇವತ್ತು ನೀವು ಎಲ್ಲಿ ಕುಳಿತುಕೊಂಡಿದ್ದೀರಾ? ಇವತ್ತು ಎಷ್ಟೋ ಸಮಸ್ಯೆಗಳು ನಿಮಗಿರ್ಬೋದು. ಆದರೆ ಸೈತಾನ ನಿಮ್ಮನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ನಿಮ್ಮನ್ನು ಯಾವತ್ತಿಗೂ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪದ ಇಚ್ಛೆಗಳನ್ನು ನಿಮ್ಮೊಳಗೆ ತಂದು ಹಾಕು ನಿಮ್ಮನ್ನು ಬಿಡಿಸ್ಬೇಕೆಂಬುದಾಗಿ ಅವನು ಎಷ್ಟೇ ಪ್ರಯತ್ನ ಪಟ್ಟರು ಅವನು ಸೋತು ಹೋಗ್ಬಿಡ್ತಾನೆ. ಯಾಕೆಂತಂದರೆ ನಿನ್ನ ಸ್ಥಾನ ಭೂಲೋಕದಲ್ಲಿ ಇಲ್ಲ. ನಿನ್ನ ಸ್ಥಾನ ಎಲ್ಲಿದೆ ಅಂತಂದರೆ ಅದು ಪರಲೋಕದಲ್ಲಿ ಇದೆ. ನೀನು ಭೂಮಿಯಲ್ಲೇ ಇರ್ಬೋದು, ಬಟ್ ನಿನ್ನ ಸ್ಥಾನ ಎಲ್ಲಿದೆ? ಪರಲೋಕದಲ್ಲಿದೆ ಪ್ರೇರೆ. ಎಷ್ಟು ಪ್ರಯತ್ನಿಸಿದ್ರೂ ಸೈತಾನ ಸೋತು ಹೋಗ್ತಾನೆ. ನಮ್ಮನ್ನು
ಯಾವುದೇ ಕಾರಣಕ್ಕೂ ಅವನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ನುಂಗಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಈ ಸತ್ಯ ನಿಮ್ಮ ಒಳಗೆ ಹೋಗಲಿ. ಯಾಕಂದರೆ ನಿನ್ನ ಸ್ಥಾನ ಉನ್ನತವಾದಂಥ ಸ್ಥಾನ. ನೀನು ಈ ಲೋಕದಲ್ಲಿ ಇರುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ, ನೀನು ಪರಲೋಕದಲ್ಲಿ ಇರೋದಕ್ಕಾಗಿ ಕರೆಯಲ್ಪಟ್ಟಿದೆಯಾ. ಪರಲೋಕದ ವಿಷಯದ ಕುರಿತಾಗಿ ಮಾತನಾಡಲಿಕ್ಕಾಗಿ ಕರೆಯಲ್ಪಟ್ಟಿದೆಯಾ. ಕರ್ತನು ನಿನಗಾಗಿ ಇಟ್ಟಂಥ ಎಲ್ಲ ಮೇಲುಗಳನ್ನು ಮಾತನಾಡಲಿಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಾ ಪ್ರಿಯರೇ. ಹೌದು, ಇವತ್ತು ನೀವು ಏನು ಬೇಕಾದರೂ ಕಳೆದುಕೊಂಡ್ರೂ ಒಂದು ಮಾತ್ರ ಕಳೆದುಕೊಳ್ಬೇಡ್ರಿ, ನಿಮ್ಮ ಸ್ಥಾನ ಎಲ್ಲಿದೆ ಎಂಬುದಾಗಿ. ಕ್ರಿಸ್ತನಲ್ಲಿ ನಿಮ್ಮ ಸ್ಥಾನ ಅದು ಪರಲೋಕದಲ್ಲಿದೆ ಪ್ರಿಯರೇ. ಅದನ್ನು ನೀವು ತಿಳಿದುಕೊಳ್ಳ್ರಿ. ನೀವು ಕರ್ತನಿಗೋಸ್ಕರವಾಗಿ ಪ್ರಕಾಶಿಸುವಂಥವರಾಗಿರಿ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ